Hello dear students. In today's session, I teach you Kannada lesson Medu Matu. Okay students? After teaching this lesson, you will able to speak smoothly. Okay students? Now let's start. See here. ವ್ಯಾಪಾರಿಯೊಬ್ಬ ಸಂತೆಗೆಂದು ಸಾಮಾನುಗಳನ್ನು ಟೆಂಪೋದಲ್ಲಿ ತುಂಬಿಕೊಂಡು ಹೊರಟಿದ್ದನು. ಒಬ್ಬ ವ್ಯಾಪಾರಿ ಇರ್ತಾನೆ. ಆ ವ್ಯಾಪಾರಿ ತನ್ನ ಟೆಂಪೋದಲ್ಲಿ ಕೆಲವೊಂದು ಸಾಮಾನುಗಳನ್ನೆಲ್ಲ ನೋಡ್ರಿ ಇಲ್ಲಿ, ಹೌದಾ, ಆ ಸಾಮಾನುಗಳನ್ನೆಲ್ಲ ಹೇರ್ಕೊಂಡು ಟೆಂಪೋದಲ್ಲಿ ಹೊರಟಿರ್ತಾನೆ. ಹೌದಾ, ಸಂತೆಗಂತ ಅಂದ್ಬಿಟ್ಟು ಎಲ್ಲ ಸಾಮಾನುಗಳನ್ನು ತಗೊಂಡು ಹೊರಟಿರ್ತಾನೆ. ಮಳೆ ಬಂದು ರಸ್ತೆ ಬಲು ಕೆಟ್ಟು ಹೋಗಿತ್ತು. ಆ ಸಂದರ್ಭದಲ್ಲಿ ಅವನ ಸಾಮಾನುಗಳನ್ನು ತಗೊಂಡು ಹೋಗ್ತಿರ್ಬೇಕಾದ್ರೆ ಮಳೆ ಬಂದ್ಬಿಟ್ಟು ಆ ಒಂದು ರಸ್ತೆ ಎಲ್ಲ ಏನಾಗಿರುತ್ತೆ, ರಸ್ತೆ ಎಲ್ಲ ಕೆಟ್ಟೋಗಿರುತ್ತೆ, ಕೆಸರಾಗಿರುತ್ತೆ. ಓಕೆ. ಎ ಮರ್ಚೆಂಟ್ ಟೇಕನ್ ಹಿಸ್ ಗೂಡ್ಸ್ ಇನ್ ಟೆಂಪೋ, he going to market. A road was damaged very badly due to rain. Next, ಆ ಒಂದು ಮಾರ್ಗದ ಮಧ್ಯದಲ್ಲಿ ಈ ರೀತಿ ಸಾಮಾನುಗಳು ತಗೊಂಡು ಹೋಗ್ತಿರ್ಬೇಕಾದ್ರೆ ಆ ಒಂದು ದಾರಿಯಲ್ಲಿ, ಆ ಮಾರ್ಗದ ಮಧ್ಯದಲ್ಲಿ ಕೆಸರಿನಲ್ಲಿ ಟಿಂಪೋದ ಒಂದು ಚಕ್ರ ಏನಾಗುತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ಆ ಟಿಂಪೋದ ಚಕ್ರ ಅದರೊಳಗಡೆ ಆ ಕೆಸರೊಳಗೆ ಸಿಕ್ಕಾಕೊಂಡ್ಬಿಡುತ್ತೆ. ಚಕ್ರ ಹೂತು ಹೋಯಿತು. ಹೌದಾ, ಆ ಒಂದು ಮಳೆ ಬಂದಾಗ ಗೊತ್ತಿದೆ ತಾನೇ ನಿಮಗೆ ಯಾವ ರೀತಿ ರೋಡೆಲ್ಲ ಯಾವ ರೀತಿ ಆಗಿರುತ್ತಂತ. ಅಲ್ಲಿ ವೆಹಿಕಲ್ ಏನಾಗುತ್ತೆ, ಆ ಒಂದು ಚಕ್ರ ಇದೆಯಲ್ಲ, ಆ ಗಾಡಿಯ ವೀಲ್ ಇರುತ್ತಲ್ಲ, ಆ ಕೆಸರಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಸೊ ದಟ್ ಆನ್ ಹಿಸ್ ವೇ one wheel of the tempo buried in the mud. ಓಕೆ. ನಂತರ ಅವನೇನು ಮಾಡ್ತಾನೆ, ಟಿಂಪೋದಿಂದ ಆ ವ್ಯಾಪಾರಿ ಟಿಂಪೋದಿಂದ ಕೆಳಗಿಳಿತಾನೆ. ಕೆಳಗಿಳಿದ್ಬಿಟ್ಟು ಯಾರಾದರೂ ಇತ್ತ ಬರ್ತಾರ ನೋಡೋಣ, ಕೆಸರಲ್ಲಿ ನೋಡಿದ್ರೆ ಸಿಕ್ಕಾಕೊಂಡ್ಬಿಟ್ಟಿದೆ, ಈ ಚಕ್ರ ಕೆಸರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಯಾರಾದರೂ ಈ ಕಡೆ ಬಂದರೆ ನೋಡೋಣ ಯಾರಾದರೂ ಬರ್ತಾರೇನೋ ಅಂತ ವೇಟ್ ಮಾಡ್ತಾ ಇರ್ತಾನೆ. After that, a merchant got down from the tempo. He wait for someone help. ದೂರದಲ್ಲಿ ಒಬ್ಬ ಯುವಕ ಹೋಗುತ್ತಿದ್ದ. ಅದೇ ಒಂದು ಮಾರ್ಗದಲ್ಲಿ ದೂರದಲ್ಲಿ ಒಬ್ಬ ಯುವಕ ಹೋಗ್ತಾ ಇರ್ತಾನೆ. ವ್ಯಾಪಾರಿ ಗಟ್ಟಿಯಾಗಿ ಲೋ ಬಾರೋ ಈ ಕಡೆ ಎಂದನು. ಅವಾಗ ಆ ವ್ಯಾಪಾರಿ ಏನಂತ ಕರೀತಾನೆ, ಲೋ ಬಾರೋ ಈ ಕಡೆ ಅಂತ ಕರೀತಾನೆ. ಹೌದಾ, ನೋಡಿ ಮಕ್ಕಳೇ, ನಾವು ಯಾವಾಗಲೂ ನಮ್ಮ ಮಾತು ನಾವು ಹೇಗೆ ಮಾತಾಡಬೇಕಂದ್ರೆ ಎದುರುಗಡೆ ಇರೋರು ಮನ ಮುಟ್ಟೋ ಥರ ಮಾತಾಡಬೇಕು. ನಮ್ಮ ಮಾತಲ್ಲೇ ಫಸ್ಟಿಗೆ ನಾವು ಜನರನ್ನ ಗಳಿಸ್ಕೊಳ್ಳೋಕೆ ಸಾಧ್ಯ. ನಾವು ಮಾತೇನಾದರೂ ನಾವು ಹೊರಟಾಗಾಯ್ತಂದರೆ ಯಾರೂ ಕೇಳೋಂಗಿಲ್ಲ ಮಾತು. ಹೌದಾ, ಯಾವಾಗಿದ್ರೂ ನಮ್ಮ ಮಾತಲ್ಲೇ ಇಂಪ್ರೆಸ್ ಮಾಡಬೇಕು ಅನ್ನೋದನ್ನು ಈ ಒಂದು ಲೆಸನ್ನಿನ ಮೀನಿಂಗ್ ಇದು. ಹೌದಾ. ಎ ಲಾಂಗ್ ಅವೇ ಫ್ರಮ್ ಹಿಮ್ ಒನ್ ಯೂತ್ ವಾಸ್ ಗೋಯಿಂಗ್. Merchant loudly shouted, "Hey man, come here." Next, you see, ಯಾರಪ್ಪ ನನ್ನನ್ನು ಈ ಥರ ಕರೆಯೋದು ಎಂದುಕೊಂಡು ಯುವಕ ತಿರುಗಿ ನೋಡಿದ. ಇದೇನಪ್ಪ, ಸಂಬಂಧ ಇಲ್ಲ ಸಾಟಿ ಇಲ್ಲ, ಲೋ ಬಾರೋ ಅಂತ ಕರಿತಾನಲ್ಲ, ಇವನು ಯಾರಪ್ಪ ನನಗೆ ಈ ರೀತಿ ಕರಿತಾ ಇದ್ದಾನಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಸಿಟ್ಟು ಬರುತ್ತೆ. ಸಿಟ್ಟಿಂದ ನೋಡ್ತಾನೆ. ಸಡನ್ಲಿ ದಟ್ ಯೂತ್ ಅವೇರ್ ಹೂ ಈಸ್ ಕಾಲಿಂಗ್ ಮೀ ಲೈಕ್ ದಿಸ್ ಆ್ಯಂಡ್ ಟರ್ನ್ಡ್ ಟುವರ್ಡ್ಸ್ ಎ ಮರ್ಚೆಂಟ್. ಸಡನ್ಲಿ ಅವನು ಟರ್ನ್ ಆಗಿ ನೋಡ್ತಾನೆ, ಯಾರಪ್ಪ ಹೀಗೆ ಕರಿತಿದ್ದಾನಲ್ಲ ಅಂತ. ವ್ಯಾಪಾರಿ ದರ್ಪದಿಂದ, ಏನೋ ಹಾಗೆ ನೋಡ್ತೀಯಾ, ಚಕ್ರ ಹೂತು ಹೋಗಿರೋದು ಕಾಣಿಸೋದಿಲ್ವೇ, ಬಾ ಸ್ವಲ್ಪ ಚಕ್ರ ಎತ್ತು, ನಾನು ಗಾಡಿ ಚಾಲು ಮಾಡ್ತೇನೆ ಅಂತ ಹೇಳ್ತಾನೆ. ವ್ಯಾಪಾರಿ ಅಹಮ್ಮಿಂದ ಏನು ಹೇಳ್ತಾನೆ ಇವನು, ಸೊಕ್ನಿಂದ ಏನು ಹೇಳ್ತಾನೆ ಇವನು, ಸೊಕ್ನಿಂದ ಏನೋ ಹಂಗೆ ನೋಡ್ತಿದೀಯಲ್ಲ ತಿರುಗಿ, ಗೊತ್ತಾಗಲ್ವೇನ, ಗಾಡಿ ಚಕ್ರ ಇಲ್ಲಿ ಕೆಸರಲ್ಲಿ ಹೂತ್ಕೊಂಡಿದೆ ಗೊತ್ತಾಯ್ತಾ, ಬಾ ಇಲ್ಲಿ ಸ್ವಲ್ಪ ಚಕ್ರ ತೆಗಿ, ಬಾ ಎತ್ತು, ಬಾ ಇಲ್ಲಿ ನಾನು ಗಾಡಿ ಚಾಲು ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ, ನೀನು ಚಕ್ರ ಎತ್ತು ಬಾ ಅಂತ ಅಂದ್ಬಿಟ್ಟು ಟಿಂಪೋ ಹತ್ತಾನೆ. ಅವನ ಮಾತಿನ ಧಾಟಿ ಆ ಯುವಕನಿಗೆ, ಇವನು ಆ ರೀತಿ ಗರ್ವದಿಂದ ಮಾತಾಡೋದು ಸಡನ್ಲಿ ಅವನಿಗೆ ಸಿಟ್ಟು ಬರುತ್ತೆ, ಅವನಿಗೆ ಹಿಡಿಸಲ್ಲ, ಅವನು ಯಾವ ರೀತಿ ಮಾತಾಡ್ತಿದ್ದಾನಲ್ಲ ಅಂತ ಅಂದ್ಬಿಟ್ಟು. ಎ ಮರ್ಚೆಂಟ್ ಇಗೋಲಿ, ಹೇ ವಾಟ್ ಯು ಆರ್ ಸೀಯಿಂಗ್, you did not see wheel buried in the mud? Come, lift the wheel. I start the
ಟಿಂಪೋ. ಸೊ ನೆಕ್ಸ್ಟ್, ಆತ ಸಿಟ್ಟಿನಿಂದ ನೀನೇ ಎತ್ತಿಕೋ, ನಾನೇಕೆ ಎತ್ತಲಿ ಎನ್ನುತ್ತಾ ಮುಂದಕ್ಕೆ ನಡೆದನು. ಎ ಯೂತ್ ವಾಸ್ ನಾಟ್ ಲೈಕ್ ದ ವೇ ಆಫ್ ಟಾಕಿಂಗ್ ಮರ್ಚೆಂಟ್, ಸೊ he furiously, you can lift, why I should lift? By saying this, that youth moved away. ಅವನಿಗೆ ಸಿಟ್ಟು ಬರುತ್ತೆ. ಯಾರೋ ಹಾದಿ ಬೀದಿಲಿ ಹೋಗೋರಿಗೆ ಬರೋ ಇಲ್ಲಿ ಏನು ಅಂತ ಅಂದ್ಬಿಟ್ಟು ಹಿಂಗೆ ಗರ್ವದಿಂದ ಅಹಂಕಾರದಿಂದ ಮಾತಾಡಿದ್ರೆ ನಿಮ್ಗೆ ಯಾರಾದರೂ ಹಿಂಗೆ ಹೇಳಿದ್ರೆ ಕೇಳ್ತೀರಾ? ಇಲ್ಲ ತಾನೇ. ಯಾವಾಗಲೂ ನಾವು ಬೇರೆಯವರಿಗೆ ನಮಗೇನಾದರೂ ಅವರಿಂದ ಹೆಲ್ಪ್ ಬೇಕಂದರೆ ಯಾವಾಗಲೂ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಬೇಕೇ ಹೊರತು ನಾವು ಅಹಮ್ಮಿಂದ ಅಥವಾ ಅಹಂಕಾರದಿಂದ ನಾವು ಬೇರೆಯವ್ರ ಮೇಲೆ ದಬ್ಬಾಳಕ್ಕೆ ದೌರ್ಜನ್ಯ ಮಾಡಿದ್ರೆ ಯಾರೂ ಮಾತು ಕೇಳಲ್ಲ. ಹಾಗಾಗಿ ಮಕ್ಕಳೇ, ನಾವು ಮಾತಾಡೋ ಮಾತು ಬೇರೆಯವರ ಮನ ಮುಟ್ಟೋ ಥರ ಮಾತಾಡಬೇಕು. ಓಕೆ ಸ್ಟೂಡೆಂಟ್ಸ್, ರಿಮೈನಿಂಗ್ ಲೆಸನ್ I will continue in next session. Okay, thank you.